ಶ್ರೀ ಮಂಜುನಾಥ ಜೋರಾಗಿ ಮಾತಾಡಿ ಸರ್, ಅವ್ರ ಸೌಂಡ್ ಇದೆ. ಪೂಜ್ಯ ಕಾವಂತರ ಮತ್ತು ಮಾತೃಶ್ರೀ ಅಮ್ಮನವರ ದೂರದೃಷ್ಟಿಯ ಯೋಚನೆ ಹಾಗೂ ಯೋಜನೆಯಿಂದ ಪ್ರಾರಂಭವಾದಂತಹ ಒಂದು ನಮ್ಮ ಈ ಭಜನಾ ಪರಿಷತ್ತು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಬಹುಶಃ ಸುಮಾರು ಒಂದು 28 ವರ್ಷಗಳ ಹಿಂದೆ ಭಜನೆಯಲ್ಲಿ ನಾವು ಜನರನ್ನೆಲ್ಲ ಸಂಘಟನೆ ಮಾಡಬೇಕು, ಧಾರ್ಮಿಕ ನಮ್ಮ ಸಂಸ್ಕೃತಿ ಧರ್ಮ ಉಳಿಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇಲ್ಲೊಂದು ಭಜನಾ ಕಮ್ಮಟವನ್ನು ಪ್ರಾರಂಭ ಮಾಡಿದ್ವಿ. ಅದರ ನಂತರ ಅದರ ಭಜನಾ ಕಮ್ಮಟದ ಪರಿಣಾಮವಾಗಿ ಇಲ್ಲಿ ಭಜನಾ ಪರಿಷತ್ ಅಂತ ಹೇಳುವಂಥ ಒಂದು ಸಂಘಟನೆ ಧಾರ್ಮಿಕ ಕ್ಷೇತ್ರದಲ್ಲಿ ಹುಟ್ಟುಹಾಕಲಾಯಿತು. ಬಹುಶಃ ಸದ್ಯ ನನ್ನ ಹೆಸರು ಚಂದ್ರಶೇಖರ್ ಸಲ್ಯಾನ್ ಅಂತ. ನಾನು ಸದ್ಯ ಭಜನಾ ಪರಿಷತ್ ರಾಜ್ಯಾಧ್ಯಕ್ಷನಾಗಿದ್ದೇನೆ. ಇವರು ರಾಜೇಂದ್ರ ಕುಮಾರ್ ಬಸರೂರು ಅಂತ ಕುಂದಾಪುರ, ಇವರು ಭಜನಾ ಪರಿಷತ್ನ ಉಪಾಧ್ಯಕ್ಷರಾಗಿದ್ದಾರೆ. ಇವರು ಮಂಗಳೂರು ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಬಹುಶಃ ನಮ್ಮ ಈ ಭಜನಾ ಪರಿಷತ್ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಅತ್ಯುತ್ತಮವಾದ ಒಂದು ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಜೊತೆಗೆ ಕೇವಲ ನಾವು ಭಜನಾ ಪರಿಷತ್ ಹೇಳುವುದು ಭಜನೆಯ ಧಾರ್ಮಿಕ ಕ್ಷೇತ್ರಕ್ಕೆ ಮೀಸಲಿಡುವುದನ್ನು ಬಿಟ್ಟು ನಾವು ಎಲ್ಲ ವಿವಿಧ ಕ್ಷೇತ್ರದ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ, ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಮಕ್ಕಳಿಗಾಗಿರಲಿ ಅಥವಾ ನಮ್ಮ ಯುವ ಸಮುದಾಯಕ್ಕಾಗಿರಲಿ ಅವರಿಗೆ ಬೇಕಾದಂಥ ವಿಚಾರ ವಿನಿಮಯಗಳನ್ನು ಅವರನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಕಾನೂನು ಮಾಹಿತಿ ಶಿಬಿರಗಳಿರ್ಬೋದು ಅಥವಾ ಅವರಿಗೆ ಜ್ಞಾನಕ್ಕೆ ಸಂಬಂಧವಾದ ವಿಚಾರಗಳಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೇವೆ, ಭಜನೋತ್ಸವ ಮಾಡ್ತಿದ್ದೇವೆ. ಧಾರ್ಮಿಕ ಕಾರ್ಯಕ್ರಮಗಳೊಟ್ಟಿಗೆ ಸಾಮಾಜಿಕ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳು ನಾವು ಆದಷ್ಟು ಸಹಕಾರ ನೀಡಿದ್ದೇವೆ. ಬಹುಶಃ ಕ್ಷೇತ್ರದಲ್ಲಿ ಪೂಜ್ಯ ಕಾವಂತರ ಮತ್ತು ಮಾತೃಶ್ರೀ ಅಮ್ಮನವರ ಏನೊಂದು ಯೋಜನೆ ಇದೆ, ಆ ಎಲ್ಲ ಸಂಘಟನೆಗಳೊಂದಿಗೆ ಸೇರಿಕೊಂಡು ಆ ಎಲ್ಲ ಕಾರ್ಯಕ್ರಮ ನಾವು ಅತ್ಯಂತ ಯಶಸ್ವಿಯಾಗಿ ಮಾಡ್ತಿದ್ದೇವೆ. ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಜನಜಾಗೃತಿ ವೇದಿಕೆ ಆಗಿರ್ಬೋದು ಅಥವಾ ಇನ್ನಿತರ ಶೌರ್ಯ ತಂಡ ಇರ್ಬೋದು, ಎಲ್ಲ ಸಂಘಟನೆ ಸೇರಿಸಿಕೊಂಡು ನಾವು ಮಾಡುವಂಥ ಒಂದು ಕಾರ್ಯಕ್ರಮ ಮಧ್ಯವರ್ಜನ ಶಿಬಿರಗಳಿರ್ಬೋದು, ಇನ್ನಿತರ ಏನೇ ಕಾರ್ಯಕ್ರಮ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಂಘಟನೆಯಾಗಿ ಜನರಿಗೆ ಬೇಕಾದಂತಹ ಕೆಲಸ ಕಾರ್ಯ ನಾವು ಮಾಡುವುದರಲ್ಲಿ ಯಶಸ್ವಿಯಾಗ್ತೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಅದೇ ರೀತಿ ಮುಂದೆ ಬರುವಂಥ ಭಜನಾ ಕಮ್ಮಟ ಇದೆ, ಸೆಪ್ಟೆಂಬರ್ ತಿಂಗಳ 28ನೇ ತಾರೀಕಿಗೆ ಭಜನಾ ಕಮ್ಮಟ ನಡೆಯಲಿದೆ. ರಾಜ್ಯಾದ್ಯಂತ ಅದಕ್ಕೆ ಬೇಕಾದ ಶಿಬಿರಾರ್ಥಿಗಳು ಇಲ್ಲಿ ಬರ್ತಾರೆ. ಶಿಬಿರಾರ್ಥಿಗಳ ವಿಚಾರವಾಗಿ ಇವತ್ತು ನಾವು ಸಭೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಮುಂದೆ ನಡೀಬೇಕಾದ 28ನೇ ವರ್ಷದ ಕಮ್ಮಟೋತ್ಸವ ಯಾವ ರೀತಿ ನಡೀಬೇಕು ಅಂತ ಹೇಳುವಂಥದ್ದು ಎಲ್ಲರ ಅಭಿಪ್ರಾಯದೊಂದಿಗೆ ಒಮ್ಮತದೊಂದಿಗೆ ಯಾವ ನಿರ್ಧಾರವನ್ನು ಇವತ್ತು ಎಲ್ಲ ಕೈಗೊಳ್ಳುತ್ತೇವೆ. ಇದು ಮುಖ್ಯವಾಗಿ ನಮ್ಮ ಭಜನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕಾರಿಯಾಗಿ ಹೇಳುತ್ತಾ, ಅದೇ ರೀತಿ NSPR ಈ ಟಿವಿಯ ತಾವು ನಮ್ಮ ಮಾಧ್ಯಮದವರು ನಮ್ಮ ಸಂದರ್ಶನ ಬಂದಿದೆ. ಬಹುಶಃ ನಮ್ಮ ಈ ಒಂದು ಚಾನಲ್ ಉತ್ತಮವಾಗಿ ಬೆಳೀಲಿ. NSPR ಸ್ಟುಡಿಯೋ NSPR ಸ್ಟುಡಿಯೋ ಏನಿದೆ, ಈ ಸ್ಟುಡಿಯೋ ಅತ್ಯುತ್ತಮವಾಗಿ ಬೆಳೀಲಿ, ನಿಮ್ಮ ಹೆಸರು ಅತ್ಯಂತ ಕೀರ್ತಿಯಂತವಂತಾಗಲಿ ಅಂತ ಹಾರೈಸುತ್ತೇವೆ. NSPR TV NSPR ಸ್ಟುಡಿಯೋ ಯೂಟ್ಯೂಬ್ ಚಾನಲ್, ಹೊಸೂರು, ಧರ್ಮಸ್ಥಳ. ಧರ್ಮಸ್ಥಳ ಡೈನಿಂಗ್ ಹಾಲ್, ಅನ್ನಪೂರ್ಣೇಶ್ವರಿ ಅಮ್ಮ.
षण्मुखाग्रजं श्री महागणपतिं भजेऽहम्। ಇದು ಅಡುಗೆ ಮಾಡೋ ಜಾಗ. ಧರ್ಮಸ್ಥಳದಲ್ಲಿ ಅನ್ನಪ್ರಸಾದ ಕೊಡ್ತಾರಲ್ಲ, ಆ ಅನ್ನಪ್ರಸಾದ ಕೊಡೋ ಜಾಗ, ಮಾಡೋ ಜಾಗ ನೋಡ್ಕೊಳ್ಳಿ. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಇದು ನೋಡಿ, ತರಕಾರಿ ಎಲ್ಲ ದಮ್ ಮಾಡ್ತಾರಲ್ಲ, ಆ ಜಾಗ ನೋಡಿ ಹೆಂಗಿದೆ ಅಂತ. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ ಧರ್ಮಸ್ಥಳದಲ್ಲಿ. ನೋಡಿ, ಎ ಸಿ, ಇದು ಫುಲ್ ಎ ಸಿ. ಇದೆಲ್ಲ ಏನಕ್ಕೆ ತೋರಿಸ್ತಾ ಇದೆ ಅಂದರೆ, ಹೆಂಗೆ ನೀಟಾಗಿ ಮೈಂಟೈನ್ ಮಾಡ್ತಾ ಇದೆ ಧರ್ಮಸ್ಥಳ ದೇವಸ್ಥಾನದಲ್ಲಿ. ಊಟದ ಇದು ಕಾಯಿ, ಅದು ತರಕಾರಿ, ಅದೆಲ್ಲ ಹೆಂಗೆ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಇದೆಲ್ಲ ನೋಡಿ ಏನು ಕಲ್ತ್ಕೊಬೇಕಂದ್ರೆ, ದೇವ್ರಿಗೆ ಬಂದು ನಮಸ್ಕಾರ ಮಾಡಿ ಆ ದೇವ್ರ ಪ್ರಸಾದ ತಗೊಂಡು ತಿಂದು ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರೋದು. ಅದು ಎ ಸಿಯಲ್ಲಿ ಇಟ್ಟಿದ್ರು ಇಷ್ಟೊತ್ತು. ಇದು ನೋಡಿ, ಇನ್ನೊಂದು ತರಕಾರಿ ಗುಡೋನು ಹೆಂಗೆ ನೀಟಾಗಿ ಇಟ್ಟಿದ್ದಾರೆ ನೋಡಿ. ಏನಕ್ಕಂದರೆ, ಊಟ ಮಾಡೋರು ಬೇಜಾರು ಬೀಳೋರು ಇದನ್ನು ನೋಡಬೇಕು ಅಂತಲೇ ತೋರಿಸ್ತಾ ಇರೋದು. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಸ್ವಲ್ಪ ಜನ ಕಾಸಿರೋರು ಮಾಡಲ್ಲ ಊಟ, ಅದಕ್ಕೆ ಕೇಳ್ತಾ ಇದ್ದೀನಿ. ದೇವ್ರ ಪ್ರಸಾದ ಕಾಸಿರೋರಾಗಲಿ ಇಲ್ದಿರೋರಾಗಲಿ ಎಲ್ಲರಿಗೂ ಪ್ರಸಾದನೇ ಮಂಜುನಾಥ ಸ್ವಾಮಿದು. ನೋಡಿ, ಇದೆಲ್ಲ ಹೆಂಗೆ ದಮ್ ಮಾಡಿ ಇಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಊಟದ ವ್ಯವಸ್ಥೆ ಯಾವ ಥರ ಇದೆ ಅಂತ ಯಾವ ಚಾನಲ್ ಅವ್ರು ತೋರಿಸಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಮ್ಮ ಚಾನಲಲ್ಲಿ ಮಾತ್ರ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಕ್ಕಿ ಗುಡೋನು ನೋಡಿ ಹೆಂಗಿದೆ. ಅಕ್ಕಿ ಗುಡೋನು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ನೋಡಿದ್ರೆ ಸಂತೋಷ ಆಗುತ್ತೆ. ಅಕ್ಕಿ ಕ್ಲೀನ್ ಮಾಡೋ ಮಿಷಿನ್ ಇದು ಹಳೇದಂತೆ.
ಇದು VIP ಅವ್ರು ಮಾಡೋ ಜಾಗ ಇದು ಊಟ. ಆದರೆ ಒಂದೇ ಊಟದ VIP ಅವ್ರು ಸಪ್ರೇಟ್ ಇಲ್ಲ, ಈ ಭಕ್ತರಿಗೆ ಸಪ್ರೇಟ್ ಇಲ್ಲ, ಎಲ್ಲರಿಗೂ ಒಂದೇ ಊಟ. ಆದರೆ ಸಪ್ರೇಟಾಗಿ ಕುಂಡ್ರಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ, ಹಾಲ್, ಡೈನಿಂಗ್ ಹಾಲ್. ಟೈಮ್ ಪಾಸ್ಗೆ ಬಂದಾಗ ಬರ್ತದೆ, ತಿರುಗಾಡ್ಸಕ್ಕೆ ಇರ್ತದೆ ಕಮ್ಮಟಕ್ಕೆ ಬರುವಾಗ. ಬಂದ ಮೇಲೆ ಇಲ್ಲಿ ಒಂದು ವಾರ ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇದನ್ನು ನೀವು ಸರಿಯಾಗಿ ಹೇಳಿಕೊಂಡು ಸರಿಯಾದ ರೀತಿಯಲ್ಲಿ ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಿ, ಹಾಡಿನ ಬಗ್ಗೆ ಆಸಕ್ತಿ ಇರುವಂತಹ, ಕುಣಿತದ ಬಗ್ಗೆ ಆಸಕ್ತಿ ಇರುವಂಥವರನ್ನೇ ಶಿಬಿರಾರ್ಥಿಗಳಾಗಿ ನೀವು ಆಯ್ಕೆ ಮಾಡಬೇಕು ಅಂತ ಹೇಳಿಕೊಡ್ತೇನೆ. ನಿಮ್ಮ ಪಾತ್ರ ಅತ್ಯಂತ ಅಮೂಲ್ಯವಾದ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಭಜನಾ ಕಮ್ಮಟ 28ಕ್ಕೆ ಪ್ರಾರಂಭ ಆಗ್ತದೆ, 4ನೇ ತಾರೀಕು ಕೊನೆಗೊಳ್ಳುತ್ತದೆ. ಮುಂಚಿನ ದಿವಸ 27ನೇ ತಾರೀಕು 2 ಗಂಟೆಗೆ ನಾವು ಏನು ಶಿಬಿರಾರ್ಥಿಗಳ ನೋಂದಣಾ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಆ ದಿವಸ ನೀವು ಆಯ್ಕೆ ಮಾಡಿದಂಥ ಎಲ್ಲ ಶಿಬಿರಾರ್ಥಿಗಳು ಕೂಡ ಬರಬೇಕು. ಆಯ್ಕೆ ಮಾಡುವ ಸಂದರ್ಭದಲ್ಲಿ ಕೂಡ ಎಲ್ಲ ಗೊತ್ತಿದೆ ನಿಮಗೆ, KYC ಪ್ರಕಾರವಾಗಿ ಅವರ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲವನ್ನು ಕೂಡ ತೆಗೆದುಕೊಂಡು ಡೀಟೇಲ್ಸನ್ನು ಸಂಗ್ರಹ ಮಾಡಿ ನಾಡಿದವರು ಬರುವಾಗಿ ನೋಡಿಕೊಳ್ಬೇಕು. ನಮಗೆ